ಈಗ ಲೇಟ್ ಮಾಡಬಾರ್ದು, ಏನಣ್ಣ, ಲೇಟ್ ಮಾಡಬಾರ್ದು. ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು. ಅವರ ಕುತಂತ್ರದಿಂದ ಇದು 20 ವರ್ಷದಿಂದ ನಡೀತಾ ಇದೆ. ಇದು ಹೊಸೇನಲ್ಲ. ಇಡಿ CBIನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ. ಏನು ತೊಂದರೆ ಏನಿಲ್ಲ. ಇವರು ಅದನ್ನೇ ತಗೊಂಡು ಮಾಡ್ತಾರೆ, ಮಾಡಲಿ. ನಂದು ತೆರೆದ ಪುಸ್ತಕ, ಏನು ತೊಂದರೆ ಏನಿಲ್ಲ. ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನಂಗೆ ಆಗಿದೆ. ನನಗೆ ವರ ಕೊಟ್ಟರು ಅವರು. ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನು, ಅವರ ಅಸೂಯೆನ, ಅವರ ಅಧಿಕಾರದ ಏನು ಅವ್ರು ಮಾಡಿದ್ರಲ್ಲ ಅಕ್ರಮಗಳನ್ನು ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸರ್, ಈಗ ತಮ್ಮ ಚಾಲೆಂಜ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಬರಬೇಕಾ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾ ಹೇಳಿ? ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಏನಾದ್ರು ನೀವು ಫಿಕ್ಸ್ ಮಾಡ್ತೀರಾ? ಅವರೇ ಫಿಕ್ಸ್. ಅಸೆಂಬ್ಲಿಲಿ ಅವ್ರು ಬರೋಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ ಕಳಿಸ್ಲಿ, ಬೇಕಾದ್ರೆ TV ಚಾನಲ್ ಬೇಕಾದ್ರೆ ಬರಲಿ. ಸರ್, ಪೌರಾಡಳಿತ ಇಲಾಖೆಯಿಂದ 14 ಜನ ಹಿರಿಯ ಅಧಿಕಾರಿಗಳನ್ನ ಒಂದು ದಿವಸಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್. ಇದು ಲಂಚದ ಆರೋಪ ಅಂತ ಕೇಳಿ. ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಒಂದು ದಿವಸಕ್ಕೆ ಇದೆ ಇತಿಹಾಸ ಅಂತ ಯಾರು ಹೇಳಿದ್ರು? 100 ಮಾಡ್ತೀವಿ, 100 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ನೋಡ್ರಿ, ಅದಕ್ಕೆ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡೋಕ್ಕೆ ಅವಕಾಶಗಳಿರ್ತದೆ. ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ, ಆ ಟೈಮ್ ಆದಮೇಲೆ ಅವ್ರು ಮಾಡಿರ್ತಾರೆ. ಯಾವುದು ತಪ್ಪಲ್ಲ. ಯಾವುದೇ ಇಲಾಖೆ ಮಂತ್ರಿಗಳು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ನೀನು ಆಳ್ತ ನಡೆಸೋ, ನಾವು ಆಡಳಿತ ನಡೆಸೋ. ಆಡಳಿತಾತ್ಮಕ ನಿರ್ಧಾರಗಳು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ, ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ಯಾವ ದಲಿತ ಕುಟುಂಬ ನಿಲ್ಸಕ್ಕೆ ಕೇಳ್ರಿ. ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಸಕ್ಕೆ ಕೇಳಿ. ಈಗ DK ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರೆ. ಇರಬೇಕು BJP ಅವ್ರಿಗೆ. ಅವ್ರಿಗೆ ಅದೇ ಬೇಕಾಗಿರೋದು. ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಅರ್ಥ ಆಗಬೇಕಲ್ಲ ನಿಮಗೆ. ಈ ಪಾದಯಾತ್ರೆಯಲ್ಲಿ ಮೂಢ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಟ್ರಯಲ್ ಒಂದೊಂದು ಬರ್ತಾ ಇರ್ಬೇಕು. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ. ನಿಮಗೆ ಆದಂಥ ಒಂದು ಹಕ್ಕಿದೆ. ಈಗ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ, ಮಾಧ್ಯಮರು ಇದೆ, ಸೆಕ್ರೆಟರಿಯೇಟ್ ಇದೆ. ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನ ನಾವು ಪಕ್ಕದಲ್ಲೇ ಕೂರಿಸ್ಕೊತೀವಿ. ನಿಮಗೆ ಗೌರವ ಕೊಟ್ಬಿಟ್ಟು ಯಾವಾಗಲೂ ಕೂಡ ಈ BJಪಿಯವರು ನಿಮ್ಮ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ. ಅದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು. ನಮ್ಮ ಆಚಾರ ವಿಚಾರಗಳನ್ನು ನೀವು ಪ್ರಚಾರ ಮಾಡಲಿಲ್ಲ ಅಂದರೆ ನಾವು ಯಾರು ರಾಜಕಾರಣಿಗಳ ಕ್ರಮನೂ ಮಾಡಬೇಕು. ನೀವು ಆ ಪಕ್ಷನ ನಿಷೇಧ ಮಾಡಬೇಕು.